ಚರ್ಚ್ ಸ್ಟ್ರೀಟ್ ಬೆಂಗಳೂರಿನ ಒಂದು ಪ್ರಮುಖ ಸ್ಟ್ರೀಟ್. ಬಹಳಷ್ಟು ಜನ ಹೆಣ್ಮಕ್ಳು ಕಾಲೇಜ್ನಲ್ಲಿ ಓದುವವರು ಅಥವಾ ಕೆಲವು IT ಕಂಪ್ನಿಯವರು ಕೂಡ ಸಂಜೆ ಮೇಲೆ ಓಡಾಡುವಂಥ ಒಂದು ಜಾಗ. ಈ ಚರ್ಚ್ ಸ್ಟ್ರೀಟ್ನಲ್ಲಿ ನೀವೇನಾದರೂ ಓಡಾಡ್ತೀರಿ, ಪ್ರತಿನಿತ್ಯ ಅಲ್ಲಿ ಹೋಗ್ತೀರಿ, ಅಲ್ಲೇನೋ ಅಲ್ಲಿರುವಂಥ ರೆಸ್ಟೋರೆಂಟ್ಗಳಿಗೆ ಭೇಟಿ ಕೊಡ್ತೀರಿ ಅಂತಂದರೆ ಎಚ್ಚರ ಎಚ್ಚರ. ನಿಮಗೆ ಗೊತ್ತೇ ಇಲ್ಲದೆ ಇರೋ ಹಾಗೆ ನಿಮ್ಮ ವಿಡಿಯೋ ಆಗುತ್ತೆ, ಆ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಆಗುತ್ತೆ. ಅಶ್ಲೀಲ ಫೋಟೋ ವಿಡಿಯೋಗಳನ್ನು ಒಬ್ಬ ಆರೋಪಿ ಪೋಸ್ಟ್ ಮಾಡ್ತಾ ಇದ್ದ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದ ಗುರ್ದೀಪ್ ಸಿಂಗ್ ಎಂಬಾತನ ಬಂಧನ ಆಗಿದೆ. ಸ್ವಯಂ ಪ್ರೇರಿತ FIR ಅನ್ನು ದಾಖಲಿಸಿ ಆರೋಪಿಯ ಬಂಧನ ಮಾಡಿದ್ದಾರೆ. ಹಲವು ಮಹಿಳೆಯರು ಮತ್ತು ಯುವತಿಯರ ಅಶ್ಲೀಲ ಫೋಟೋಗಳನ್ನು ಈತ ಇನ್ಸ್ಟಾಗ್ರಾಮ್ ಖಾತೆಯೊಂದಕ್ಕೆ ಹಾಕಿದ್ದ. ತಾನೇ ವಿಡಿಯೋ ಚಿತ್ರೀಕರಿಸಿ ಪೋಸ್ಟ್ ಕೂಡ ಮಾಡ್ತಾ ಇದ್ದ ಈ ಗುರ್ದೀಪ್ ಸಿಂಗ್. ಈತ ಪೋಸ್ಟ್ ಮಾಡ್ತಿದ್ದ ಅಶ್ಲೀಲ ವಿಡಿಯೋಗಳಿಗೆ ಹೆಚ್ಚು ಲೈಕ್ಸು, ಕಮೆಂಟ್ಸ್ ಎಲ್ಲ ಬರ್ತಾ ಇದ್ವು, ಅದು ಶೇರ್ ಆಗ್ತಾ ಇದ್ವು, ವ್ಯಾಪಕವಾಗಿ ವೈರಲ್ ಆಗ್ತಾ ಇದ್ವು. ಸದ್ಯ ಆರೋಪಿಯನ್ನು ಬಂಧಿಸಿ ತೀವ್ರ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಈತ KR ಪುರ ನಿವಾಸಿ ಅನ್ನೋದು ತಿಳಿದು ಬಂದಿದೆ. ಗುರ್ದೀಪ್ ಸಿಂಗ್ ಹೆಣ್ಮಕ್ಳು ಭಯ ಇಲ್ಲದೆ ನಿರ್ಭೀತಿಯಿಂದ ಯಾವತ್ತು ಮಧ್ಯರಾತ್ರಿ 12 ಗಂಟೆಗೆ ರಸ್ತೆ ಮೇಲೆ ಓಡಾಡ್ತಾರೋ ಅವತ್ತೇ ನಮ್ಮ ಸ್ವಾತಂತ್ರ್ಯ ಅಂತ. ಆ ಲೆಕ್ಕದಲ್ಲಿ ನೋಡಿದ್ರೆ ನಮಗಿನ್ನೂ ಸ್ವಾತಂತ್ರ್ಯ ಬಂದಂಗಿಲ್ಲ. ಇಂಥ ಪಾಪಿಗಳಿರೋದ್ರಿಂದ ಹೆಣ್ಮಕ್ಳು ಓಡಾಡುವ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯೋದು, ಅಸಭ್ಯ ಆ್ಯಂಗಲ್ಗಳಲ್ಲಿ ಆ ಫೋಟೋ ವಿಡಿಯೋಗಳನ್ನು ಮಾಡ್ಕೊಳ್ಳೋದು, ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಪೋಸ್ಟ್ ಮಾಡೋದು, ಮತ್ತು ಅದಕ್ಕೊಂದು ಅಭಿಮಾನಿ ವರ್ಗನೇ ಇದೆ. ಇಂಥ ವಿಡಿಯೋಗಳಿಗೆ ಲಕ್ಷ ಲಕ್ಷ ವ್ಯೂಸು, ಲೈಕ್ಸು, ಕಮೆಂಟ್ಸ್ಗಳು ಬರ್ತವೆ. ಅಂಥ ರೀತಿಯ ಒಂದು ಪೇಜನ್ನು ಇಟ್ಕೊಂಡು ಅದರಲ್ಲಿ ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ ಗುರ್ದೀಪ್ ಸಿಂಗ್ನನ್ನು ಪೊಲೀಸರು ಸ್ವಯಂ ಪ್ರೇರಿತ FIR ದಾಖಲು ಮಾಡಿಕೊಂಡು ಬಂಧನ ಮಾಡಿದ್ದಾರೆ. ಈತನ ಅಕೌಂಟನ್ನು ರಿಕವರ್ ಮಾಡಿದ್ದಾರೆ. ಅದರಲ್ಲಿ ಹಲವು ಹುಡುಗಿಯರ ಅಶ್ಲೀಲ ವಿಡಿಯೋಗಳು ಅಪ್ಲೋಡ್ ಆಗಿರೋದು ತಿಳಿದು ಬಂದಿದೆ. ಈತ ಕೆಲವು ಫೋಟೋಗಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾನೆ, ಇನ್ನೂ ಕೆಲವು ಪ್ರತಿನಿತ್ಯ ಅನ್ನೋ ರೀತಿಯಲ್ಲಿ ಡೈಲಿ ಬೇಸಿಸ್ ಮೇಲೆ ಅವುಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತಿದ್ದ ಅನ್ನೋ ವಿಚಾರ ಕೂಡ ಈಗ ಬಯಲಾಗಿದೆ. ಸದ್ಯ ಈತನನ್ನು ಬಂಧಿಸಿರುವಂಥ ಪೊಲೀಸರು ಇನ್ನಷ್ಟು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಇನ್ನು ಯಾವ್ಯಾವ ವಿಚಾರಗಳು ಅಥವಾ ಈತನ ಜೊತೆಗಿರುವವರು, ಈ ಅಕೌಂಟನ್ನು ಹ್ಯಾಂಡಲ್ ಮಾಡೋ ಬೇರೆ ಯಾರ್ಯಾರಿದ್ದಾರೆ, ಎಲ್ಲದ್ರ ಬಗ್ಗೆ ಮಾಹಿತಿ ಬರಬೇಕಿದೆ. ಮತ್ತು ಇದು ವಿಕೃತಿ. ಇಂಥ ವಿಕೃತಿಯನ್ನು ಮೆರೆದಿರುವ ಗುರ್ದೀಪ್ ಸಿಂಗ್, ಆತನ ಹಿನ್ನೆಲೆ, ಆತನ ಮಾನಸಿಕ ಸ್ಥಿತಿಗಳ ಬಗ್ಗೆ ಕೂಡ ನಾವು ಪ್ರಶ್ನೆ ಮಾಡಬೇಕಾ ಅನ್ನೋ ರೀತಿಯ ಚರ್ಚೆಗಳ ಆರಂಭ ಆಗಿದೆ. ಅಶ್ಲೀಲ ವಿಡಿಯೋ ಫೋಟೋಗಳನ್ನು ಪೋಸ್ಟ್ ಮಾಡಿ ಮೊನ್ನೆ ಈ ಮೆಟ್ರೋದಲ್ಲಿ ಓಡಾಡುವ ಹೆಣ್ಮಕ್ಳದ್ದು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದಂಥ ಒಂದು ಗ್ರೂಪ್, ಇದೇ ರೀತಿಯ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಂಥ ಒಂದು ಪೇಜ್ ಅಥವಾ ಪ್ರೊಫೈಲ್, ಆ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಆ ವಿಚಾರ ದೊಡ್ಡ ಸದ್ದಾಗ್ತಾ ಇದ್ದಂಗೆ ಆರೋಪಿಯ ಬಂಧನ ಆಗಿತ್ತು. ನಾವೆಲ್ಲ ಅಂದ್ಕೊಂಡ್ವಿ, ಇಲ್ಲ ಇನ್ಮೇಲಾದ್ರೂ ಇಂಥ ಪಾಪಿಗಳು ಸ್ವಲ್ಪ ಕೆಲಸ ಇಂಥವನ್ನೆಲ್ಲ ನಿಲ್ಲಿಸ್ತಾರೆ, ಇಲ್ಲ ಇಂಥದ್ದೆಲ್ಲ ಆದರೆ ಪೊಲೀಸರು ನಮ್ಮನ್ನು ಹಿಡಿತಾರೆ, ಪೊಲೀಸರಿಂದ ನಮ್ಮ ಅರೆಸ್ಟ್ ಆಗುತ್ತೆ, ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಆದರೆ ಇನ್ನೂ ಕೂಡ ಪಾಠ ಕಲ್ತಂಗೆ ಕಾಣ್ತಾ ಇಲ್ಲ. ಪಾಠ ಕಲಿಬೇಕು. ಇನ್ನು ಉಳಿದವರು ಯಾವತ್ತೂ ಇಂಥದ್ದೆಲ್ಲ ಮಾಡಬಾರ್ದು ಅಂತಂದರೆ ಇಂಥ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮೊಬೈಲು, ಫೋನು, ಮತ್ತೊಂದು ವಿಡಿಯೋ ಮಾಡಿಕೊಂಡು ಅದನ್ನು ಅಶ್ಲೀಲವಾಗಿ ಆ ಹೆಣ್ಮಕ್ಕಳ ಮರ್ಯಾದೆಗೆ ಧಕ್ಕೆ ಬರೋ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಆ ಹೆಣ್ಮಕ್ಕಳ ಮಾನ ಮರ್ಯಾದೆಯನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಳೀತಾ ಇದ್ದಂಥ ವ್ಯಕ್ತಿ ಈತ. ಸೊ ಈತನ ಬಂಧನ ಈಗ ಆಗಿದೆ. KR ಪುರದ ನಿವಾಸಿ, ಸದ್ಯ ಪೊಲೀಸರ ಅತಿಥಿಯಾಗಿದ್ದಾನೆ. ಬಟ್ ನಾವು ಓಡಾಡಬೇಕಾದ್ರೆ ಗಮನಿಸಬೇಕು, ಚರ್ಚ್ ಸ್ಟ್ರೀಟ್ನಲ್ಲಿ ಓಡಾಡುವವರು ನಮಗೆ ವಿಡಿಯೋ ಮಾಡ್ಕೊಳ್ಳೋದು, ಫೋಟೋ ತೆಗೆಯೋದು, ಸ್ಟ್ರೀಟ್ ಫೋಟೋಗ್ರಾಫರ್ಸು ಅಂತ ಹೇಳ್ತಾರೆ, ಆವಾಗ ಪೋಸ್ಟ್ ಕೊಡ್ತಾರೆ. ಬಟ್ ಗೊತ್ತೇ ಇಲ್ದಂಗೆ ವಿಡಿಯೋ ಮಾಡಿದ್ರೆ ಹೆಂಗೆ? ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಿರ್ತಾರೆ, ಅದರ ಅರಿವೇ ನಮಗಿರೋದಿಲ್ಲ. ಎಲ್ಲಿ ಕುತ್ಕೊಂಡು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿರ್ತಾರೆ ಗೊತ್ತಿರೋದಿಲ್ಲ. ಅವ್ರು ರೆಕಾರ್ಡ್ ಮಾಡೋದಾದರೂ ಕಾಣಿಸುತ್ತಾ ಕೇಳಿದ್ರೆ ಇಲ್ಲ, ಅದು ಗೊತ್ತಿಲ್ಲದಂಗೆ ರೆಕಾರ್ಡ್ ಮಾಡ್ತಿರ್ತಾರೆ. ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಳು ಓಡಾಡೋರು ನಿಮ್ಮ ಗಮನದಲ್ಲಿ ಈ ಚರ್ಚ್ ಸ್ಟ್ರೀಟಲ್ಲಿ ಓಡಾಡಿ ಅಲ್ಲಿರುವಂಥ ಪಾಪಿಗಳ ಬಗ್ಗೆ ಒಂದು ಕಣ್ಣಿಟ್ಟಿರಿ.